ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾವೆಲ್ಲ ರಾಶಿಗಳಿಗೆ ಮದುವೆ ಆಗುತ್ತೆ, ಮದುವೆ ಆದವರಿಗೆ ಯಾವೆಲ್ಲ ರಾಶಿಗಳಿಗೆ ರಾಜಯೋಗ ಇರುತ್ತೆ, ಹಾಗೆ ಯಾವೆಲ್ಲ ರಾಶಿಗಳಿಗೆ ಈ ಗುರುಬಲ ಇದ್ರೆ ಮದುವೆ ಆಗಲ್ಲ, ವಿಳಂಬ ಆಗುತ್ತೆ, ಕೆಲವೊಬ್ರು ಅಂತಾರೆ ಗುರುಬಲ ಇದ್ರೆ ಮದುವೆ ಆಗುತ್ತೆ ಅಂತ. ಆ ಒಂದು ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇನ್ನೇನು ಆಷಾಢ ಶುರು ಆಗಿದೆ, ಒಂದು ತಿಂಗಳಲ್ಲಿ ಸಾಲು ಮದುವೆಗಳು ಶುರು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಮೇನ್ಲಿ ಗುರುಬಲ ಅನ್ನೋದು ನಾನು ಕೇಳಿದ್ದೀನಿ. ಈ ವರ್ಷ ಗುರುಬಲ ಇಲ್ಲ ನಿಮಗೆ, ಒಂದು 3 ವರ್ಷ 4 ವರ್ಷ ಏನು ಗುರುಬಲ ಇದ್ರೆ ಮದುವೆ ಆಗುತ್ತಾ, ವಿಳಂಬ ಆಗುತ್ತಾ, ಮತ್ತು ಈ ವರ್ಷ ಯಾವೆಲ್ಲ ರಾಶಿಗೆ ಮದುವೆ ಯೋಗ ಇದೆ ಅಂತ ಹೇಳೋದಾದ್ರೆ? ನೋಡಿ, ಈ ವರ್ಷ ಯಾವೆಲ್ಲ ರಾಶಿ ಅನ್ನೋದಕ್ಕಿಂತ ಫಸ್ಟ್ ಡೇಟ್ ವೈಸ್ ಬರ್ತೀನಿ. ಓಕೆ. ಈ ವರ್ಷಕ್ಕೆ ಲಕ್ಕಿ ನಂಬರ್ ಅಂತ ಹೇಳಿದೆ. ಆಲ್ರೆಡಿ 3 ಅನ್ನೋದಕ್ಕೆ ಲಕ್ಕಿ ನಂಬರ್ ಈ ವರ್ಷದ ಸೂಪರ್ ಡೂಪರ್ ನಂಬರ್ ಅಂತ ಹೇಳಿದೆ. 3ನೇ ತಾರೀಕು ಹುಟ್ಟಿರೋರೆಲ್ಲ ತುಂಬ ಸಕ್ಸಸ್ನ ನೋಡ್ತಾರೆ ಅಂತ ಹೇಳಿದೆ. ಅದೇ ರೀತಿ ಕೂಡ ಆಗಿದೆ ಕೂಡ. 3 ಅನ್ನೋ ನಂಬರ್ಗೆ ಹೆವಿ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಅದೇ ರೀತಿ 3, 12, 21, 30 ಈ ಡೇಟಲ್ಲೆಲ್ಲ ಯಾರು ಹುಟ್ಟಿರ್ತೀರಿ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಇದೆ. ಮದುವೆ ಆಲ್ರೆಡಿ ಆಗ್ತಾ ಇದೆ. ನಿಮ್ಮ ಡೇಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮದುವೆ ಆಗಿದೆ ಈ ವರ್ಷ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಡೇಟಲ್ಲಿ ಹುಟ್ಟಿರೋರು ಇವಾಗಲೇ ಬೇಡ ಮದುವೆ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಇನ್ನೊಂದು ಸ್ವಲ್ಪ ದಿನ ಇನ್ನು ಕೆರಿಯರ್ ಬೇಕು, ಇದೆಯಲ್ಲ ಕಾರಣಗಳು ಬೇಕಾದಷ್ಟು ಇರುತ್ತೆ. ಆ ಥರ ಕಾರಣಗಳಿದ್ರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅವ್ರಿಗೆಲ್ಲ ಮದುವೆ ಆಗಿರುತ್ತೆ. ಏನೋ ಇನ್ನೊಂದು ಯಾವುದೋ ಕಾರಣಾಂತರದಿಂದ ಮದುವೆ ಆಗಿರುತ್ತೆ. ಅದರಲ್ಲೂ ಈ ವರ್ಷ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಿದೆ. ಅದು ಕೂಡ ಯಾಕಂದರೆ ಪ್ರೇಮ ವಿವಾಹಕ್ಕೆ ಒತ್ತು ಜಾಸ್ತಿ ಇದೆ. ಸೊ ಹಾಗಾಗಿ ಈ ವರ್ಷದ ಒಂದು ಈ 2026ಅಲ್ಲಿ ಅತಿ ಹೆಚ್ಚು ಮದುವೆ ಆಗಿರೋರು ಯಾವ ರಾಶಿಯವರು ಅಂತ ಕೂಡ ಹೇಳ್ತೀನಿ. ಹಾಗಾಗಿ ಈ ವರ್ಷಕ್ಕೆ ನೋಡಿ 3, 12, 21, 30 ಇವ್ರಿಗೆಲ್ಲರಿಗೂ ಕೂಡ ಮದುವೆ ಆಗುತ್ತೆ. ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ನಿಮ್ಮ ಮದುವೆಗೆ ಒಳ್ಳೆಯ ವರ್ಷ ಕೂಡ ಆಗಿರುತ್ತೆ. ಯಾಕಂದರೆ ಸಕ್ಸಸ್ ನೋಡ್ತೀರಾ, ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ. ಯಾಕಂದರೆ ಈ ವರ್ಷ ನಿಮ್ಮದೇ ವರ್ಷ ಆಗಿರುತ್ತೆ. ಜೊತೆಗೆ 5, 14, 23 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಈ ವರ್ಷ ಸಿಕ್ಕಾಪಟ್ಟೆ ಮದುವೆ ಯೋಗ ಅಂತ ಅಂದರೆ ಅವ್ರಿಗೆಲ್ಲರಿಗೂ ಕೂಡ ನೋಡಿ ಈ ವರ್ಷ ತುಂಬ ದಿವಸದಿಂದ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೂ ಕೂಡ ಸಡನ್ನಾಗಿ ಮದುವೆ ಸೆಟ್ ಆಗುವಂಥದ್ದು, ಏನು ನೋಡ್ತಿದ್ದಂಗೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಮದುವೆ ಆಗುವಂಥ ಒಂದು ಯೋಗ ಇರುತ್ತೆ. ಅದೇ ರೀತಿ 7, 16, 25 ಈ ಡೇಟಲ್ಲಿ ಹುಟ್ಟಿರೋರ್ಗೂ ಕೂಡ ತುಂಬ ಮದುವೆಗಳಾಗ್ತಿದ್ದಾವೆ. ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರೋ ಅವ್ರಿಗೆಲ್ಲರಿಗೂ ಈ ವರ್ಷ ಸಿಕ್ಕಾಪಟ್ಟೆ ಯೋಗ, ಮದುವೆ ಆಗುವಂಥ ಯೋಗ. ಮತ್ತು ಮ್ಯಾರೇಜ್ ಅಂದರೆ ಕೆಲವರೆಲ್ಲ ತುಂಬ ಲಕ್ಸುರಿ ಮ್ಯಾರೇಜ್ ಮಾಡ್ಕೊಳ್ಳೋವಂಥ ಒಂದು ಯೋಗ ಕೂಡ ಇದೆ ಈ ವರ್ಷಕ್ಕೆ. ಹಾಗಾಗಿ ಈ 3 ಡೇಟು 3, 5 ಮತ್ತು 7 ಈ 3 ಡೇಟು ಸಿಕ್ಕಾಪಟ್ಟೆ ಮದುವೆ ಆಗುವಂಥ ಒಂದು ಡೇಟ್ಗಳಾಗಿದ್ದಾವೆ ಈ ವರ್ಷಕ್ಕೆ. ಜೊತೆಗೆ ಮದುವೆ ಅಂತ ಅಂದರೆ ಎಲ್ಲರೂ ಏನು ಹೇಳ್ತಾರೆ, ಫಸ್ಟ್ ಮ್ಯಾರೇಜು, ಸೆಕೆಂಡ್ ಮ್ಯಾರೇಜು ಈ ಥರ ಇರುತ್ತೆ. ಯಾಕಂದರೆ ಅತಿ ಹೆಚ್ಚು ಈ ವರ್ಷ ಸೆಕೆಂಡ್ ಮ್ಯಾರೇಜ್. ಯಾರೆಲ್ಲ 2ನೇ ಮದುವೆ ಆಗ್ತಿರ್ತೀರಾ, 2ನೇ ಮದುವೆ ಅಂತ ಅಂದರೆ ಯಾವ ರೀತಿಯಾದರೂ ಆಗ್ಬೋದು. 2ನೇ ಮದುವೆ ಯಾರೆಲ್ಲ ಆಗ್ತಿರ್ತೀರಾ ಅವರೆಲ್ಲರಿಗೂ ಕೂಡ ಯೋಗ ಅನ್ನೋದಕ್ಕಿಂತ 2ನೇ ಮದುವೆಗಳು ಜಾಸ್ತಿ ಆಗ್ತಿದೆ.